ಫ್ರೆಂಚ್ ಇಬ್ಬರು ಒಂದು ಆರ್ಗನೈಸೇಷನ್ ಸೇರಿ ನ್ಯೂನೆಟಲ್ ಕೋಲಿಂಗ್ HI ಇಂಥ ಒಂದು ಕಾಯಿಲೆ ಅದನ್ನು ಹೇಗೆ ಟ್ರೀಟ್ ಮಾಡೋದು, ಎ ಸಿಕ್ ಚೈಲ್ಡ್ ಹೌ ಟು ಟ್ರಾನ್ಸ್ಪೋರ್ಟ್ ಬಿಕಾಸ್ ಎವರಿ ಮಿನಿಟ್ ಈಸ್ ಇಂಪಾರ್ಟೆಂಟ್ ಇನ್ ದ್ಯಾಟ್. ಸೊ ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾರೆ. ಈ ವಿಚಾರ ಸಂಕಿರಣದಲ್ಲಿ ಡಾಕ್ಟರ್ ಚೇತನ್, ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಮತ್ತು ಥರ ಫ್ಯಾಕಲ್ಟೀಸ್ ಇದ್ದಾರೆ, ಮದರ್ ಹಾಸ್ಪಿಟಲ್ ಬಂದಿದ್ದಾರೆ. ಸೊ ಇದು ಎಲ್ರಿಗೂ ಬಹಳ ಅನುಕೂಲ ಆಗುತ್ತೆ. ಸೊ ಆಲ್ ದ ಪೀಡಿಯಾಟ್ರಿಷಿಯನ್ಸ್ ಆ್ಯಂಡ್ ನ್ಯೂನಟಾಲಜಿಸ್ಟ್, it's very useful because first few minutes of saving a child is very important. That's going to reflect ultimate future and also the neurodevelopment of the child. ಮುಂದೆ ಮಗುವಿನ ಮನೋವಿಕಾಸ ಹೇಗಾಗುತ್ತೆ ಅನ್ನೋದು ಫಸ್ಟ್ ಫ್ಯೂ ಮಿನಿಟ್ಸ್ ಇಸ್ ವೆರಿ ವೆರಿ ವೈಟಲ್ ಆ್ಯಂಡ್ ಪ್ರೆಷಸ್. ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಇದು ಸ್ವಲ್ಪ ಮಚ್ ಮೋರ್ ಇವಾಲ್ಡ್ ಮೊದಲು ಇತ್ತು. ಇದನ್ನು ಇನ್ನೂ ಚೆನ್ನಾಗಿ ಹೊಸದಾಗಿ 1 ಮಿನಿಟು ವೇಸ್ಟ್ ಆಗ್ದಂಗೆ, ಸೊ ಟು ಸೇವ್ ದ ಚೈಲ್ಡ್ಸ್ ಬ್ರೈನ್ ಫಸ್ಟ್ ಮಿನಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಆವಾಗ ಎಷ್ಟು ಚೆನ್ನಾಗಿ ಕಾಪಾಡ್ತೀವೋ, ಆಕ್ಸಿಜನೇಷನ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವೋ, ಅದು ಅಲ್ಟಿಮೇಟ್ಲಿ ಮಗುವಿನ ಒಂದು ಮಾನಸಿಕ ಮನೋವಿಕಾಸ ಮತ್ತು IQ ಸ್ಕೋರ್ಸ್, ಎಮೋಷನಲ್ ಸ್ಕೋರ್ಸ್, ಎವ್ರಿಥಿಂಗ್ ಇಸ್ ಅಲ್ಟಿಮೇಟ್ಲಿ ಡಿಪೆಂಡ್ ಅಪಾನ್ ಫಸ್ಟ್ ಫ್ಯೂ ಮಿನಿಟ್ಸ್ ಆಫ್ ಆಕ್ಸಿಜನೇಷನ್. ಅವಾಗ ಎಷ್ಟು ಚೆನ್ನಾಗಿ ಆಕ್ಸಿಜನೇಷನ್ ಚೆನ್ನಾಗುತ್ತೋ ಅಷ್ಟು ಮೆದುಳು ಆರೋಗ್ಯಕರವಾಗಿ ವಿಕಾಸವಾಗುತ್ತೆ. ಈ ಹಾಕ್ಬೋದು, ಆಗಲ್ಲ ಅಂತೆಲ್ಲ, ಅದಕ್ಕೆ ನಮ್ಮ ಗೌರ್ಮೆಂಟ್ ಮನ್ಸು ಮಾಡಬೇಕಷ್ಟೆ. ಪ್ರತಿಯೊಬ್ಬರಿಗೂ ಇದನ್ನ ಪಡ್ಕೊಳ್ಳೋ ಶಕ್ತಿ ಇದೆ. ಅದನ್ನು ಗೌರ್ಮೆಂಟ್ ಅವ್ರು ನಿರ್ಧಾರ ಮಾಡಿ ಕೊಟ್ಟರೆ ಬಹಳ ಅನುಕೂಲ. ಇಟ್ ವೆರಿ ಅರ್ಲಿ ಆ್ಯಂಡ್ ಎ ವೆರಿ ಗುಡ್ ಟ್ರೀಟ್ಮೆಂಟ್, ಸೊ ದೇರ್ ಬ್ರೈನ್ ಕ್ಯಾನ್ ಬಿ ಸೇವ್ಡ್. ಸೊ ಮೆಂಟಲಿ ರಿಟಾರ್ಡೆಡ್ ಚಾಲೆಂಜ್ ಚಿಲ್ಡ್ರನ್ ಕ್ಯಾನ್ ಬಿ ಅವಾಯ್ಡೆಡ್, ಡಿಸೇಬಲ್ ಚಿಲ್ಡ್ರನ್. ಈಗ ಸದ್ಯದಲ್ಲಿ ಮೈಸೂರಲ್ಲಿ ಅಪೋಲೋ ಹಾಸ್ಪಿಟಲ್ ಮತ್ತು ಮದರ್ವುಡ್ ಹಾಸ್ಪಿಟಲ್ ಏನು ಇತ್ತೀಚೆಗೆ ಆರಂಭವಾಗಿದೆ. ಈ 2 ಹಾಸ್ಪಿಟಲಲ್ಲೂ ಈ ವ್ಯವಸ್ಥೆ ಇದೆ. ಆಗಲೇ ಡಾಕ್ಟರ್ ರವೀಶ್ ಅವರು ತಿಳಿಸಿರೋ ಹಾಗೆ ಅತಿ ಮುಖ್ಯವಾಗಿ ಮೊದಲನೇ ಕೆಲವು ನಿಮಿಷಗಳು ಮತ್ತು ಕೆಲವು ಗಂಟೆಗಳ ಎಷ್ಟು ಮುಖ್ಯ ಮಗು ಮುಂದೆ ಬೆಳವಣಿಗೆಗೆ, ಅದು ಮಾನಸಿಕ ಬೆಳವಣಿಗೆಗೆ ಅನ್ನೋದ್ರ ವಿಚಾರ ಈ ಒಂದು ಕಾರ್ಯಾಗಾರದ ಸಂಕೀರ್ಣದಲ್ಲಿ ಎಲ್ಲ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಇವಾಗ ನೀವು ಹೇಳಿದಾಗೆ ಇದನ್ನು ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಮಾಡಬೇಕು ಅಂತ ಹೇಳಿದ್ರೆ ಅದು ನಮ್ಮ ದೂರದೃಷ್ಟಿ. ಇವಾಗ ಡಾಕ್ಟರ್ ಪ್ರತಾಪ್ ಅವರು ಈಗಷ್ಟೇ ಪ್ರೆಸೆಂಟೇಷನಲ್ಲಿ ಹೇಳಿದರು, ಇದು ಬರೀ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಮಾತ್ರ ಅಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೂ ಆಗಬೇಕು. ಆಗ ತಾನೇ ನಾವು ಪ್ರತಿಯೊಬ್ಬ ನಾಗರಿಕರಿಗೂ ಇದರ ಉಪಯೋಗ ಆಗುವ ಹಾಗೆ ನಾವು ಅವಶ್ಯಕತೆಗಳನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋದು ಈ ಕಾರ್ಯಾಗಾರದ ಮುಖ್ಯ ಉದ್ದೇಶ. ಥ್ಯಾಂಕ್ ಯು. ಇದೇನೆಂದರೆ ಎಲ್ಲ ಹುಟ್ಟಿದ ಮಕ್ಕಳು ತಕ್ಷಣ ಹತ್ಬಿಡ್ಬೇಕು. ಅದು ಅಳದೇ ಇದ್ದಾಗ ಏನಾಗುತ್ತೆ, ಹಾರ್ಟ್ ಕಿಕ್ ಸ್ಟಾರ್ಟ್ ಆಗೋಲ್ಲ. ಹಾರ್ಟ್ ಕಿಕ್ ಸ್ಟಾರ್ಟ್ ಆಗದೆ ಹೋದರೆ ಮೆದುಳಿಗೆ ಅಥವಾ ಬ್ರೈನ್ಗೆ ಆಕ್ಸಿಜನ್ ಆ್ಯಂಡ್ ಬ್ಲಡ್ ಸಪ್ಲೈ ಹೋಗೋಲ್ಲ. ದಿಸ್ ವಿಲ್ ರಿಸಲ್ಟ್ ಇನ್ ಹೈಯೆಸ್ಟ್ ನಂಬರ್ ಆಫ್ ಡೆತ್ಸ್. ಇಂಡಿಯಾನಲ್ಲಿ 3rd ಲೀಡಿಂಗ್ ಕಾಸ್ ಆಫ್ ಡೆತ್ ಇದೆ. ಓಕೆ, ಹುಟ್ಟಿದ ಮಗು ಅಳದೇ ಇರೋದು ಕಾರಣ. ಈ ಥರ ಒಂದು ವಿಷಯದಲ್ಲಿ ಅಕಸ್ಮಾತ್ ಆ ಮಗು ಹುಟ್ಟಿ ಬದುಕಿದ್ರೆ ಡಿಸಬಿಲಿಟಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಈ ಒಂದು ಉದ್ದೇಶಕ್ಕಾಗಿ ಟೋಟಲ್ ಬಾಡಿ ಕೂಲಿಂಗ್ ಅಂದರೆ ಬಾಡಿ ಟೆಂಪ್ರೇಚರ್ ಬೇಬಿನ 33 ಡಿಗ್ರೀಸ್ ತೊಗೊಂಬಂದು 3 ದಿವಸ ಹಂಗೆ ಇಟ್ಕೋತೀವಿ. ಅವಾಗ ಏನಾಗುತ್ತೆ, ನಾವು ಬ್ರೈನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತೀವಿ. ಅದು ತಿರ್ಗಾ ಪ್ರೋಗ್ರೆಸ್ ಆಗಿ ವರ್ಸ್ ಆಗದೆ ಇರೋಂಗೆ ನಾವು ನೋಡ್ಕೊಳ್ಳೋದಕ್ಕೆ ಈ ಟೋಟಲ್ ಬಾಡಿ ಕೂಲಿಂಗ್ ಅಂತ ಮಾಡ್ತೀವಿ. ಇದೇನಾಗುತ್ತೆ, ಇದು ಅವೇರ್ನೆಸ್ ಇನ್ನೂ ತುಂಬ ಕಡಿಮೆ ಇದೆ. ಆಲ್ ಓವರ್ ಇಂಡಿಯಾ ಇಟ್ ಈಸ್ ದ ಸೇಮ್. ಸೊ ಅವಾಗ ಏನಾಗುತ್ತೆ, ಇದಕ್ಕೆ ತುಂಬ ಟ್ರೈನಿಂಗ್ ನೆಸೆಸಿಟಿ ಇದೆ, ತುಂಬ ಮೆಷಿನ್ಸ್ ನೆಸೆಸಿಟಿ ಇರುತ್ತೆ. ಸೊ ಈ ಒಂದು ಉದ್ದೇಶಕ್ಕೆ ಮದರ್ವುಡ್ ಕಡೆಯಿಂದ IAP ಮೈಸೂರು ಜೊತೆ ಸೇರಿಕೊಂಡು ನಾವು ಈ ಅವೇರ್ನೆಸ್ನ ಕ್ರಿಯೇಟ್ ಮಾಡೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಓಕೆ, ದ ಓನ್ಲಿ ಐಡಿಯಾ ಈಸ್, ಉದ್ದೇಶ ಏನಂದರೆ ಎಲ್ಲರಿಗೂ ಇದ್ರ ಬಗ್ಗೆ ತಿಳ್ಕೊಂಡಾಗ ದಿ ಹೋಲ್ ಸ್ಟ್ಯಾಂಡರ್ಡ್ ಆಫ್ ಕೇರ್ ವಿಲ್ ಇಂಪ್ರೂವ್. ಓಕೆ, ಬೇಸಿಕ್ ಥಿಂಗ್ಸ್ ಮಾಡಬೇಕು, ಎಲ್ಲನೂ ಚೆನ್ನಾಗಿ ಮಾಡಬೇಕು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇಬಿನ ಟ್ರಾನ್ಸ್ಪೋರ್ಟ್ ಮಾಡೋದು ಹೆಂಗೆ ಮಾಡಬೇಕು, ಅದೆಲ್ಲ ಒಂದು ಮೆಜಾರಿಟಿ ಆಫ್ ಇಟ್ ಇಸ್ ಎ ಸೈನ್ಸ್. ಸುಮ್ಮನೆ ಹಂಗೆ ಆಟೋದಲ್ಲಿ ಕರ್ಕೊಂಡೋಗು, ಕಾರಲ್ಲಿ ಕರ್ಕೊಂಡೋಗಿ ಹಿಂಗೆ ಮಾಡಿದಾಗ ಅದು ರೀಚ್ ಆಗೋ ಅಷ್ಟರಲ್ಲೇ ಬೇಬಿ ತುಂಬ ಹಾಳಾಗ್ಬಿಡುತ್ತೆ. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡಬೇಕು ಅಂತ ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀವಿ. ಆಲ್ಸೋ ಇಟ್ಸ್ ನಾಟ್ ಜಸ್ಟ್ ನಾವು ಹೇಳ್ಕೊಡೋದಲ್ಲ, ಇಟ್ಸ್ ಎ ಡಿಸ್ಕಷನ್. ಎಲ್ಲರೂ ಸ್ಟಾಲ್ವರ್ಡ್ಸ್ ಸೇರ್ಕೊಂಡಿದ್ದಾರೆ. ಇಲ್ಲಿ ಒಂದು ಡಿಸ್ಕಷನ್ ಫೋರಮ್ ಥರ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ IAP ಮೈಸೂರು ಫಾರ್ ದಟ್ ಆ್ಯಂಡ್ ಆಲ್ಸೋ ಮದರ್ವುಡ್ ಹಾಸ್ಪಿಟಲ್ ಫಾರ್ ಆರ್ಗನೈಸಿಂಗ್ ದಿಸ್.